ನಾವೀಗ PCOD ಬಗ್ಗೆ ಮಾತಾಡ್ತಾ ಥೈರಾಯ್ಡ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಜೊತೆಗೆ ಇನ್ಫರ್ಟಿಲಿಟಿ ಅಂತ. ಸೊ PCOD, ಥೈರಾಯ್ಡು, ಇನ್ಫರ್ಟಿಲಿಟಿ ಅಂದರೆ ಇಂಟರ್ನಲ್ ಲಿಂಕ್ಡ್ ಅಂತ ಅನ್ಕೋಬೇಕಾ ನಾವು ಅಂತ? ಸೊ ಈಗ PCOD ಫೈಬ್ರಾಯ್ಡ್ ಅಂತ ಹೇಳಿದಾಗ ಸೊ ಕೆಲವು ಪರ್ಟಿಕ್ಯುಲರ್ ಸಿಂಪ್ಟಮ್ಸ್ ಇರುತ್ತೆ, ಫೀಚರ್ಸ್ ಇರುತ್ತೆ. ಸೊ PCODನಲ್ಲಿ ನಾವು ಹೆಚ್ಚಾಗಿ ಈಗ ರಿಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲೇ ನೋಡ್ತೀವಿ, ಹಾಗೆ ಫೈಬ್ರಾಯ್ಡ್ ಕೂಡ ರಿಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲೇ ಬರೋದ್ರಿಂದ ಸೊ ಕೆಲವ್ರಿಗೆ ಈಗ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನಾವು ಫೈಬ್ರಾಯ್ಡ್ ಅಂತ ನೋಡಿದಾಗ ಮೆನೋಪಾಸ್ ಅಂದರೆ ಮುಟ್ಟು ನಿಲ್ಲುವ ಸಂದರ್ಭದಲ್ಲಿ ನೋಡ್ತೀವಿ. ಸೊ 40+ ಏಜ್ ಗ್ರೂಪಲ್ಲಿ ಜಾಸ್ತಿ, ಅಂದರೆ ಗರ್ಭಕೋಶ, ಕೆಲವರು ಹಿಸ್ಟೆಕ್ಟಮಿ ಕಂಡೀಷನ್ಸ್ ಕೂಡ ಹೋಗಿರ್ತಾರೆ. ಸೊ ಫೈಬ್ರಾಯ್ಡ್ಗೆ ಬೇರೆ ಟ್ರೀಟ್ಮೆಂಟ್ ಇಲ್ಲ, ಇದಕ್ಕೆ ಸರ್ಜರಿನೇ ಮಾಡಿಸ್ಕೊಳ್ಬೇಕು ಅಂತ. ಸೊ ಫೈಬ್ರಾಯ್ಡ್ ಅಂತ ಹೇಳಿದಾಗ ವಿಚ್ ಇಸ್ ಎ ನಾನ್ ಕ್ಯಾನ್ಸರಸ್ ಎಕ್ಸೆಸಿವ್ ಯುಟ್ರೈನ್ ಗ್ರೋತ್ ಟಿಶ್ಯೂ ಅಂತ ಹೇಳ್ತೀವಿ. 90% ಆಫ್ ದಿ ಕೇಸಸ್ ಅಲ್ಲಿ ಅದು ಯಾವುದೇ ರೀತಿ ಮ್ಯಾಲಿಗ್ನೆನ್ಸಿ ಇರೋದಿಲ್ಲ. ಬಟ್ ಇನ್ ಸಮ್ 10% ಆಫ್ ದಿ ಕೇಸಸ್ ಅದು ಮ್ಯಾಲಿಗ್ನೆನ್ಸಿ ಕೂಡ ಆಗ್ಬೋದು, ಅಂದ್ರೆ ಕ್ಯಾನ್ಸರಸ್ ಕಂಡೀಷನ್ ಕೂಡ ಆಗ್ಬೋದು. ಸಮ್ಟೈಮ್ಸ್ ಎಮರ್ಜೆನ್ಸಿ ಸರ್ಜರಿ ಕೂಡ ಒಳಗಾಗುವಂಥದ್ದು. ಫ್ಯಾಮಿಲಿ ಹಿಸ್ಟ್ರಿ ಏನಾದರೂ ಇದೆಯಾ ನೋಡಬೇಕಾಗತ್ತೆ. ಸೊ ಆ ಥರ ಫೈಬ್ರಾಯ್ಡ್ ಏನಾದರೂ ಇದ್ದಾಗ ಸೊ ಇಟ್ ಕ್ಯಾನ್ ಬಿ ಸಿಂಗಲ್ ಅಥವಾ ಮಲ್ಟಿಪಲ್. ಕೆಲವ್ರಿಗೆ P ಸೈಜ್ ಇಂದ ಕಾಣಿಸುತ್ತೆ, ಸೊ ಇಟ್ ಕ್ಯಾನ್ ಗೋ ಅಪ್ ಟು ಫುಟ್ಬಾಲ್ ಸೈಜ್. ಸೊ ಅವ್ರಿಗೆ ಮಲ್ಟಿಪಲ್ ಫೈಬ್ರಾಯ್ಡ್ಸ್ ಕೂಡ ಇರ್ಬೋದು, ಅಥವಾ ಸಿಂಗಲ್ ಸೈಜ್ಡ್ ಫೈಬ್ರಾಯ್ಡ್ ತುಂಬ ದೊಡ್ಡ ಸೈಜಲ್ಲೂ ಕಾಣಿಸ್ಬೋದು. ಸೊ ಹೆಚ್ಚಾಗಿ ಸಿಂಪ್ಟಮ್ಸ್ ಅಂತ ನೋಡಿದಾಗ ಅವ್ರಿಗೆ ಅವ್ರಿಗೆ ಪಾಲ್ಪಬಲ್ ಮಾಡಿದಾಗ ಸೊಟ್ಟಲ್ಲಿ ಏನಾದರೂ ಒಂದು ಮಾಸ್ ಓಡಾಡ್ತಿರೋ ಥರ ಕಾಣಿಸ್ಬೋದು, ಅಥವಾ ಇನ್ನು ಕೆಲವ್ರಿಗೆ ಸೊ ಒಂದು ಬ್ಲಾಟೆಡ್ ಅಬ್ಡಮೆನ್ ಕಾಣಿಸ್ಕೊಳ್ಳುವಂಥದ್ದು, ಅಥವಾ ಲೋಯರ್ ಬ್ಯಾಕ್ ಪೇನ್ ಕಾಣಿಸ್ತಾ ಇರುತ್ತೆ. ಸೊ ಇನ್ನು ಮೆನ್ಸ್ಟ್ರಲ್ ಸೈಕಲ್ ರೆಗ್ಯುಲರ್ ಆಗ್ತಾ ಹೋಗುತ್ತೆ. ಸೊ ಅವ್ರಿಗೆ ಕರೆಕ್ಟಾಗಿ ಮುಟ್ಟು ಬರೋದಿಲ್ಲ. ಸೊ ಬಂದರೂ ಕೂಡ ಹೆವಿ ಮೆನ್ಸ್ಟ್ರಲ್ ಫ್ಲೋನ ಫೈಬ್ರಾಯ್ಡ್ ಕಂಡೀಷನ್ಸಲ್ಲಿ ನೋಡ್ತೀವಿ. ಸೊ ಇಟ್ ಕ್ಯಾನ್ ಲಾಸ್ಟ್ ಅಪ್ ಟು 15 to 20 ಡೇಸ್. ಸೊ ಕೆಲವ್ರಿಗೆ ಅದು ಸ್ಟಾಪ್ ಆಗೋ ಥರ ಮೆಡಿಕೇಶನ್ಸ್ ತೊಗೊಂಡಿರ್ತಾರೆ, ಸೊ ಆಗಷ್ಟೇ ಸ್ಟಾಪ್ ಆಗುವಂಥದ್ದು, ಅಥವಾ ತುಂಬ ಫ್ಲೋ ಜಾಸ್ತಿ ಇರುತ್ತೆ, ಕ್ಲಾಟ್ಸ್ ಇರುವಂಥದ್ದು. ಸೊ ಈ ಥರ ಫೈಬ್ರಾಯ್ಡ್ ಕಂಡೀಷನ್ಸಲ್ಲಿ ನೋಡ್ತೀವಿ. ಸೊ ಅರ್ಲಿ ಆಗಿ ಅದನ್ನ ಡಯಾಗ್ನೋಸ್ ಮಾಡಿದ್ರೆ ಸೊ ಡೆಫಿನೆಟ್ಲಿ ಮೆಡಿಸನ್ಸಿಂದನೇ ಟ್ರೀಟ್ ಮಾಡ್ಬೋದು. ಸೊ ಆ್ಯಂಡ್ ಸೊ ಹಿಸ್ಟೆಕ್ಟಮಿಗೆ ಹೋಗೋ ಅವಶ್ಯಕತೆನೂ ಇರೋದಿಲ್ಲ. ಬಟ್ ಸಮ್ ಕಂಡೀಷನ್ಸ್ ಲೈಕ್ ಸರ್ಜರಿ ಕೂಡ ಹೋಗಬೇಕಾಗತ್ತೆ ಇಫ್ ಇಟ್ ಇಸ್ ಕ್ಯಾನ್ಸರಸ್. ಸೊ ಆಗ ಅದು ಎಮರ್ಜೆನ್ಸಿ ಪ್ರೊಸೀಜರ್ ಅಂತ ಕೂಡ ಹೇಳ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.